ಹಲೋ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ ಆಗಿ ಟೇಸ್ಟಿ ಆದಂಥ ಒಂದು ಫಿಶ್ ಫ್ರೈ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇದ್ದೀನಿ. ಏಡಿ ಮೀನು ನೋಡಿ, ಫ್ರೆಶ್ ಆಗಿ ಮೀನು ಸಿಕ್ತು ನಮ್ಗೆ ಇವತ್ತು. ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ತಗೊಬಂದೆ ನಾನು. ಅದು ಫ್ರೈ ಮಾಡೋಣ ಅಂತೇಳಿ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಇದಕ್ಕೆ ಒಂದು 1/4 ಚಮಚದಷ್ಟು ನಾನು ಇದಕ್ಕೆ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಹುಣಸೆ ರಸ ಹಾಕ್ತಾ ಇದ್ದೀನಿ. ನೆನೆಸಿಟ್ಟಿದ್ದು ಹುಣಸೆ ರಸನ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹುಣಸೆ ರಸದಲ್ಲೇ ಕಲಿಸ್ತೀನಿ. ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮೀನಿಗೆ ಹಚ್ತಾ ಇದ್ದೀನಿ. ನೋಡಿ, ಫುಲ್ಲು ಮೀನಿಗೆ ಹಚ್ಚಬೇಕು. ಚೆನ್ನಾಗಿ ಹಚ್ಚಿಬಿಟ್ಟು ಒಂದು 1/2 ಅವರ್ ಆದರೂ ಹಾಗೆ ಇಡಬೇಕು ಇದನ್ನು. ಇದು ಸಾರು ಕೂಡ ತುಂಬ ಚೆನ್ನಾಗಾಗತ್ತೆ. ಬಟ್ ಮುಳ್ಳು ತುಂಬ ಇರುತ್ತೆ. ಮಕ್ಕಳಿಗೆಲ್ಲ ಸ್ವಲ್ಪ ಮುಳ್ಳು ತಿನ್ನಲಿಕ್ಕೆ ಆಗೋದಿಲ್ಲಲ್ಲ. ಹಾಗಾಗಿ ಫ್ರೈ ಮಾಡಿದಾಗ ಮುಳ್ಳು ಕೂಡ ನಾವು ತಿನ್ಬೋದು. ಕಚ್ಚಿ ತಿನ್ನಲಿಕ್ಕೆ ಟೇಸ್ಟಿ ಇರುತ್ತೆ. ಸೊ ನೋಡಿ, ಮಸಾಲ ಚೆಲ್ಲ ಮೀನಿಗೆ ಮಸಾಲ ಹಚ್ಚಿದ್ದೀನಿ. ಈ ಥರ ಹಚ್ಚಿಬಿಟ್ಟು ಈಗ 1/2 ಅವರ್ ಆಯ್ತಿದ್ದು ಮೀನು ಹಚ್ಚಿಟ್ಟಿದ್ದು. ಈಗ ನಾನೊಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಚೆಂದ ಎಣ್ಣೆ ಬಿಸಿ ಆಗಲಿ. ಅದಕ್ಕೆ ಒಂದೊಂದೇ ಮೀನು ಬಿಡ್ತಾ ಹೋಗ್ತೀನಿ. ಈಗ ತುಂಬ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಮೀನು ಫ್ರೈ ಆಗಲಿ. ಪೇಡೆ ಮೀನಿಗೆ ಬೇರೆ ಏನು ಹೆಸರು ಹೇಳ್ತಾರೋ ಗೊತ್ತಿಲ್ಲ. ನಾವಿಲ್ಲಿ ಪೇಡಿ ಅಂತ ಹೇಳ್ತೀವಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ನಂಜು ಮೀನಲ್ಲ, ಇದು ಒಳ್ಳೆ ಮೀನು ಕೂಡ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ನೀವೊಂದ್ಸಲ ಮಾಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ. ಮೀನನ್ನು ಸ್ವಲ್ಪ ತಿರ್ಸಾಕ್ತೀನಿ. ಎಲ್ಲ ಮೀನು ತಿರ್ಸಾಕಿ ಇನ್ನೊಂದು ಸ್ವಲ್ಪ ಅದನ್ನು ಉರಿಲಿಕ್ಕೆ ಬಿಡೋಣ. ಬಿಸಿ ಬಿಸಿ ಅನ್ನ ಜೊತೆಗೆ ಊಟ ಮಾಡಲಿಕ್ಕೆ ಚೆನ್ನಾಗಾಗತ್ತೆ. ಮೀನು ಬಿಸಿ ಇರುವಾಗಲೇ ತಿನ್ನಬೇಕು. ಒಳ್ಳೆ ಟೇಸ್ಟ್ ಇರುತ್ತೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.